ಮಂಡನಹಳ್ಳಿ ಗ್ರಾಮ, ಮೈಸೂರು ತಾಲೂಕು, ಜಯಪುರ ಹೋಬಳಿ. ನಮ್ಮ ಮಂಡನಹಳ್ಳಿ ಗ್ರಾಮದಲ್ಲಿ 1962ನೇ ಇಸ್ವಿಲಿ ಜೋಡಿಲಿಂಗ ಉದ್ಭವ ಆಗಿರುತ್ತೆ. ಉದ್ಭವ ಆಗಿ ನಾವು ಅದೇ ರೀತಿ ಪೂಜಾ ಪುಸ್ಕಾರಗಳು ಮಾಡಿಕೊಂಡು ಬರ್ತಾ ಸೇವೆ ಮಾಡ್ಕೊಂಡು ಬರ್ತಾರೆ. ನಮ್ಮ ತಾತ ತಂದೆಯವ್ರ ಕಾಲದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ಮಂಡನಹಳ್ಳಿ ಗ್ರಾಮದಲ್ಲಿ ನಮ್ಮ ದೇವಸ್ಥಾನ ಹೊಸ್ದಾಗಿ ನಾವು ಗುಂಡಾಗಿರುತ್ತೆ. ಅದು ಹೊಸ್ದಾಗಿ ದೇವಸ್ಥಾನ ಮಾಡಬೇಕು ಅಂತ ನಾವು ಮಾನ್ಯ ಮಾವನಹಳ್ಳಿ ಸಿದ್ದೇಗೌಡರನ್ನ ನಾವು ಕೇಳ್ಕೊಂಡಿರ್ತೀವಿ. ಕೇಳ್ಕೊಂಡಾಗ ಅವರು ನೋಡೋಣಪ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಜಿ ಟಿ ದೇವೇಗೌಡರಿಗೆ ಹೇಳಿ ಅವರೆಲ್ಲ ಚೆನ್ನಾಗಿರ್ತಾರೆ. ಆವಾಗ ಅಂಥ ಸಮಯದಲ್ಲಿ ಜಿ ಟಿ ದೇವೇಗೌಡರು ಸಹ ಹೇಳಿ ಅವ್ರಿಗೆ ಜಿ ಟಿ ದೇವೇಗೌಡರಿಗೆ ಹಿಂಗೆ ಮಾಡ್ಬೇಕು ಅಂತ ಹೇಳಿದಾಗ ಈ ಸಿದ್ದೇಗೌಡರು ಹಿಂಗೆ ಮಾಡ್ತೀನಿ ಅಂತ ಹೇಳೋರಪ್ಪ ಅಂತ ಹೇಳ್ಬಿಟ್ಟು ಜಿ ಟಿ ದೇವೇಗೌಡರು ಮತ್ತು ಅವ್ರ ಪತ್ನಿ ಜಿ ಟಿ ದೇವೇಗೌಡರ ಪತ್ನಿ ಸಮೇತವಾಗಿ ಅವ್ರ ಮಕ್ಕಳ ಸಮೇತವಾಗಿ ಸಿದ್ದೇಗೌಡರ ಸಮೇತವಾಗಿ ಇಲ್ಲಿ ಬಂದು ಮಂಡನಹಳ್ಳಿ ದೇವಸ್ಥಾನನ ನಾನು ಮಾಡಿಸ್ಕೊಡ್ತೀವಿ, ನಮ್ಮ ಸರ್ಕಾರದಿಂದ ಮಾಡ್ತೀವಿ ಅಂತ ಹೇಳಿ ಜಿ ಟಿ ದೇವೇಗೌಡರು ಬಂದು ಜೊತೆಲಿ ಸಿದ್ದೇಗೌಡರು ಬಂದು ಪೂಜೆ ಮಾಡಿರ್ತಾರೆ. ಪೂಜೆ ಮಾಡಿಬಿಟ್ಟು ಆ ಟೈಮ್ಗೆ ಅಂಥ ಸಮಯದಲ್ಲಿ ಕೊರೋನಾ ಬಂದು ನಿಂತು ಹೋಗುತ್ತೆ. ಅದು ಕೊರೋನಾ ಆದಮೇಲೆ ನಾವು ಹೋಗಿ ಶಾಸಕರ ಮಾನ್ಯ ಸಹ ನಮ್ಮ ಜಿ ಟಿ ದೇವೇಗೌಡರು ಆದ ಶಾಸಕರನ್ನ ಹೋಗಿ ತಲುಪಿ ಕೇಳಿದಾಗ ಈಗ ಆಗಲ್ಲ, ಇವಾಗ ನಾಳೆ ಇನ್ನೊಂದು ತಿಂಗಳು 2 ತಿಂಗಳು ನೋಡೋಣ ಅಂತ ಹೇಳ್ತು ನಮಗೆ ಮಾಹಿತಿ ಕೊಡ್ತಾಯಿದ್ರು. ಆಗ ನಮ್ಮ ಜೊತೆಲಿ ಬಂದಿದ್ದಂಥ ಸಿದ್ದೇಗೌಡರು ನಮ್ಮ ಊರು ಗ್ರಾಮದಲ್ಲಿ ಏನೇ ಒಂದು ಮಾಹಿತಿ ಆದರೂ ಸಣ್ಣ ಪುಟ್ಟ ನಮ್ಮ ಸಿದ್ದೇಗೌಡರು ಬಿಟ್ಟು ಯಾವುದೇ ಕಾರಣಕ್ಕೂ ಮಂಡನಹಳ್ಳಿ ಗ್ರಾಮದಲ್ಲಿ ನಾವು ಬೇರೆ ಯಾರನ್ನೂ ಇದು ಮಾಡಲ್ಲ. ಆಗ ಸಿದ್ದೇಗೌಡರಿಗೆ ನಾವು ಕೇಳ್ಕೊಂಡಾಗ ಸಿದ್ದೇಗೌಡರನ್ನ ಹೋಗಿ ಕೇಳ್ದೆ ಹಿಂಗೆ ಆಯ್ತದೆ ಹಿಂಗೆ ಅಂತ ಇಲ್ಲೇ ಇರಪ್ಪ ಮಾಡೋಣ ಅಂತ ಹೇಳಿದ್ರು. ಮತ್ತೆ ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದಾಗ ಅವರು ಕಾಂಗ್ರೆಸ್ಸಿಂದ ನಿಂತಿದ್ರು. ಅವ್ರಿಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ನೂ ಮಾಡಿದವು. ಆ ಮಾದೇಶ್ವರ ಯಾಕೆ ಕರುಣೆ ತೋರಿಸ್ತಿಲ್ಲ, ಅವ್ರಿಗೆ MLA ಆಗಲಿಲ್ಲ. ಆದರೂ ಸಹ ನಾವು ಒಂದು ಸೋತ್ಬಿಟ್ಟಿರೋದ ಕಾರಣ ನಾವು 1 ವರ್ಷ ಅವ್ರ ಹತ್ರ ಹೋಗಲಿಲ್ಲ. ಯಾಕಂದರೆ ಸೋತ್ಬಿಟ್ರು ಪಾಪ ಅವರು ಇದರಲ್ಲಿರ್ತಾರೆ ಬೇಜಾರಲ್ಲೇ ಅಂತ ಸೋತ್ಬಿಟ್ರು ಸಹ 1 ವರ್ಷ ಬಿಟ್ಟು ಹೋದ ನಂತರ ಸ್ವಾಮಿ ನಮಗೆ ಈಗ MLA ಅವರು ಇನ್ನೊಬ್ಬರು ನಮಗೆ ಬೇಕಾಗಿಲ್ಲ, ನಮಗೆ ನೀವೇನೇ ಮಾಡಬೇಕು, MLA ಅವ್ರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂತ ಹೇಳಿದಾಗ ಅವರು ಆಯಿತು ಕಣ್ರೆ ಮಾಡಿಕೊಡ್ತೀನಿ ಅಂತೇಳಿ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಅದು 1 ಕೋಟಿ 2 ಕೋಟಿ ಅಂತಲ್ಲ, ಅದು ಎಷ್ಟೋ ಈ ನಮ್ಮ ಅಭಿಪ್ರಾಯ, ನಮ್ಮ ಗ್ರಾಮಸ್ಥರ ಲೆಕ್ಕಾಚಾರ ನಾವು ಇಲ್ಲಿ ನೋಡಿದ ಅಭಿಪ್ರಾಯದಲ್ಲಿ 1.5 ಕೋಟಿ ಮೇಲೆ ಖರ್ಚಾಗಿದೆ. ಇವತ್ತು 1.5 ಕೋಟಿ 2 ಕೋಟಿ ಹತ್ತತ್ರ ಖರ್ಚಾಗಿದೆ. ಇವತ್ತು ಈ ದೇವಸ್ಥಾನ ಈ ಉದ್ಘಾಟನೆಗೆ ಮಾವನಹಳ್ಳಿ ಸಿದ್ದೇಗೌಡರದ ಕೊಡುಗೆ ಯಾವುದೇ ರೀತಿ 1 ರೂಪಾಯಿ ನಯಾ ಪೈಸೆ ಸರ್ಕಾರದದು 1 ರೂಪಾಯಿ ಇಲ್ಲ. ಅವರು ಒಂದು ಗ್ರಾಮ ಪಂಚಾಯತಿ ಮೆಂಬರು ಕೂಡ ಅಲ್ಲ. ಮಾಜಿ ಕೃಷಿ ಕೃಷಿ ಮಾರ್ಕೆಟಿನ ಮಾಜಿ ಅಧ್ಯಕ್ಷರು, ಆಲ್ಮಂಡ್ ಡೈರಿಗೆ ಮಾಜಿ ಅಂತ್ಯದ್ರಲ್ಲಿ ಇವತ್ತು ಯಾವುದೇ ಒಂದು ಸರ್ಕಾರಿ ಇದರಲ್ಲಿ ಒಂದು ಮೆಂಬರು ಅಲ್ಲದೆ ಇವತ್ತು 2 ಕೋಟಿ ಗಂಟೆ ಖರ್ಚು ಮಾಡಿ ಮಂಡನಹಳ್ಳಿ ಗ್ರಾಮಕ್ಕೆ ಒಂದು ಉತ್ತಮವಾದ ದೇವಸ್ಥಾನನ ಕಟ್ಟಿಸಿ ಈ 8ನೇ ತಾರೀಕು 9ನೇ ತಾರೀಕು 10ನೇ ತಾರೀಕು ಉದ್ಘಾಟನೆ, 9ನೇ ತಾರೀಕು ಉದ್ಘಾಟನೆಗೆ ಸುತ್ತೂರು ಶ್ರೀಗಳು ಬರ್ತಾರೆ, ಸಿದ್ಧಗಂಗಾ ಶ್ರೀಗಳು ಬರ್ತಾರೆ, ದೇವನೂರು ಮಾನ್ಸ ಶ್ರೀಗಳು ಬರ್ತಾರೆ, ಕನಕಪುರ ಶ್ರೀಗಳು ಬರ್ತಾರೆ, ಮಾವನಹಳ್ಳಿ ಸಿದ್ದೇಗೌಡರ. ಅದು ಮಂಡನಹಳ್ಳಿ ಗ್ರಾಮದಲ್ಲಿ ಜೋಡಿ ಮಾದೇಶ್ವರ ಅಂತೇಳಿ ಅದು ಉದ್ಭವ ಆಗಿ 60ನೇ ಇಸ್ವಿಲಿ ಉದ್ಭವ ಆಗಿರೋದು. ಅದು ಒಂದು ಚಿಕ್ಕ ದೇವಸ್ಥಾನ. ಆ ಗ್ರಾಮದಲ್ಲಿ ವರ್ಷಕ್ಕೊಂದು ಸಾರಿ ಕೊಂಡ ಹಾಕಿ ಜಾತ್ರೆ ಮಾಡ್ಕೊಬರೋದು. ಪ್ರತಿ ಅಮಾವಾಸ್ಯೆಗೆ ಆ ಗ್ರಾಮದವರು ಒಂದು 10 ಕುಳ ಅಮಾವಾಸ್ಯೆಗೆ ಅಲ್ಲಿ ಅಡುಗೆ ಮಾಡಿ ಕಜ್ಜಾಯ, ಬಾಳೆಹಣ್ಣು ಈ ಥರ ಅಡುಗೆ ಮಾಡಿ, ಇಲ್ಲ ಬೂಂದಿ ಪಾಯಸ ಮಾಡಿ ಹೋದ ವರ್ಷಕ್ಕೆಲ್ಲ ಊಟಕ್ಕೆ ಹಾಕೋದು ನಡ್ಕೊ ಬಂದಿರೋಂಥ ಪ್ರಕೃತಿಯಲ್ಲಿ. ಹಿಂಗೆ ನಾವು 2018ರಲ್ಲಿ ನಾವು ಜಿ ಟಿ ದೇವೇಗೌಡರು ನಾವು ಎಲೆಕ್ಷನ್ಗೆ ಹೋದಾಗ ಗ್ರಾಮಕ್ಕೆ ಆ ಗ್ರಾಮದವರು ಇನ್ನೇನು ಕೇಳ್ಕೊಳ್ಳಿಲ್ಲ. ಗೌಡ್ರ ಈಗ ನಮ್ಮ ಜೋಡಿ ಮಾದೇಶ್ವರ ದೇವಸ್ಥಾನ ಇದೆ, ಅದು ಒಂದು ಚಿಕ್ಕ ದೇವಸ್ಥಾನ, ಅದನ್ನು ದೊಡ್ಡದಾಗಿ ಅದನ್ನು ಹೊಡೆದಾಕಿ ಒಂದು ದೊಡ್ಡ ದೇವಸ್ಥಾನ ಮಾಡಿಕೊಡಿ, ಗೋಪುರ ಮಾಡಿ ಅಂತೇಳಿ 2018 ಎಲೆಕ್ಷನ್ ಟೈಮಲ್ಲಿ ಅವರು ಕೇಳಿದ್ರು. ಮಂಡನಹಳ್ಳಿ ಗ್ರಾಮದವಸ್ತರು ಕೇಳಿದ್ರು. ಆವಾಗ ಎಲೆಕ್ಷನ್ ಆಗಲಿ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ
ಜಿ ಟಿ ದೇವೇಗೌಡರು ಅದೇ ದೇವಸ್ಥಾನದ ಹತ್ರ ಪೂಜೆ ಇಟ್ಟು ಮಂಗಳಾರತಿ ತಗೊಂಡು ಆಶ್ವಾಸನೆ ಕೊಟ್ಟು ಎಲೆಕ್ಷನ್ಗೆ ಕ್ಯಾನ್ವಾಸ್ಗೆ ಚಾಲನೆ ಮಾಡಿದವು ನಾನು ಜಿ ಟಿ ದೇವೇಗೌಡರೆಲ್ಲ 2018ರಲ್ಲಿ ಚಾಲನೆ ಮಾಡಿದಾಗ ಗೆದ್ದರು. ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಗೆದ್ದರು. ಗೆದ್ದ ನಂತರ 1-2 ವರ್ಷ ಕಳೆದ ಮೇಲೆ ದೇವಸ್ಥಾನ ಮಾಡಿಕೊಡಿ ಅಂತೇಳಿ ತಿರ್ಗಾಕೊಂಡು ಗ್ರಾಮಸ್ಥರು ಜಿ ಟಿ ದೇವೇಗೌಡರನ್ನ ಕೇಳಿದ್ರು. ನಾನು ಇದ್ದೆ ಕೇಳಿದಂಥ ಸಮಯದಲ್ಲಿ. ಆವಾಗ ನಾನು ಕಟ್ಸ್ಕೊಡ್ತೀನಿ ಈಗ ಸಿದ್ದೇಗೌಡರು ಹೇಳಿದ್ದೇನೆ ಅಂತೇಳಿ ಜಿ ಟಿ ದೇವೇಗೌಡರು ಒಪ್ಕೊಂಡು ಲಲಿತಕ್ಕ ಅವರ ಹೆಂಡತಿ ಲಲಿತಕ್ಕನ್ನು ಕರ್ಕೊಂಡು ಒಬ್ಬರು ಸ್ವಾಮಿಗಳು ಕರ್ಕೊಂಡು ಅವರು ಬಂದು ಊರೆಲ್ಲ ಸಭೆ ಕರೆದು ಆ ದೇವಸ್ಥಾನದ ಹತ್ರ ಅಲ್ಲೇ ಪೊಂಗಲ್ ಗಿಂಗಲ್ ಎಲ್ಲ ಅಲ್ಲಿ ವ್ಯವಸ್ಥೆ ಮಾಡಿದರು. ಅಲ್ಲಿ ಬುದ್ಧಿ ಪೂಜೆ ಮಾಡಿ ಜಿ ಟಿ ದೇವೇಗೌಡರು ಕಟ್ಕೊಡ್ತೀನಿ ಅಂತೇಳಿ ಅಲ್ಲಿ ಜನಗಳಿಗೆಲ್ಲ ಆಶ್ವಾಸನೆ ಕೊಟ್ಟರು. ಕೊಟ್ಟಾಗ ಬುದ್ಧಿ ಪೂಜೆ ಮುಗಿಸಿ ಓದಿದ್ರು. ಆ ಇಂಜಿನಿಯರ್ಗಳೆಲ್ಲ ಕರ್ಕೊಬಂದು ನೀವೆಲ್ಲ ಇದು ಯಾವ ಥರ ಗೋಪುರ ಬರಬೇಕು, ಯಾವ ಥರ ದೇವಸ್ಥಾನ ಬರಬೇಕು ಅಂತೇಳಿ ಒಂದು 3-4 ಥರ ಇಂಜಿನಿಯರ್ಗಳ ಕೈಲಿ ಅದನ್ನೆಲ್ಲ ಒಂದು ಮ್ಯಾಪ್ ಮಾಡಿಸ್ತು. ಯಾವ ಥರ ದೇವಸ್ಥಾನ ಬರಬೇಕು, ಯಾವ ಥರ ಗೋಪುರ ಬರಬೇಕು ಅಂತೇಳಿ ಒಂದು ಮ್ಯಾಪ್ ಮಾಡಿಸ್ತು. ಅದು ಮಾಡಿಸೋದ್ರಲ್ಲಿ ಗುದ್ಲಿ ಪೂಜೆ ಮಾಡಿ ಅದು ಮಾಡಿಸೋದ್ರಲ್ಲಿ 1 ವರ್ಷಗಳ ಕಾಲ ಟೈಮ್ ಹೋಯ್ತು. ದೇವಸ್ಥಾನನ ಒಡಿಸಾಕ್ಬಿಟ್ಟು ಕಟ್ತೀನಿ ಅಂತೇಳಿ ದೇವಸ್ಥಾನ ಒಡಿಸಾಕ್ತು. ಆಮೇಲೆ ಮಣ್ಣಳ್ಳಿ ಗ್ರಾಮದವರೆಲ್ಲ ಬಂದು ನನ್ನನ್ನು ಕೇಳ್ಕೊಂಡ್ರು, ಈಗ ಗೌಡ್ರು ದೇವಸ್ಥಾನ ಒಡಿಸಾಕ್ಬಿಟ್ಟೋದು, ನಡ್ರಿ ಗೌಡ್ರ ಹತ್ರ ಮಾತಾಡೋಣ ಅಂತ. ಆಗ ಗೌಡ್ರ ಹತ್ರ ಹೋಗಿ ಮಾತಾಡಿದಾಗ ಆ ಮಣ್ಣಳ್ಳಿ ಗ್ರಾಮಸ್ಥರ ಎದುರಿಗೆಲ್ಲ ನಾನು ಕಳಿಸ್ತೀನಿ, ಆಯಿತು ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು. ನಾನು ಪೂಜೆ ಮಾಡಿಸಿದ್ದೀನಿ, ಬುದ್ಧಿ ಪೂಜೆನ ಕಳಿಸ್ತೀನಿ ಅಂತೇಳಿ. ಅದು ಒಂದು 6 ತಿಂಗಳಾಯಿತು. 6 ತಿಂಗಳಾಯಿತು. ಆಮೇಲೆ ನಾನು ಅವರು ಒಂದು ಸಾರಿ ಮದ್ದೂರಿಗೆ ಒಂದು ಕಾರ್ಯಕ್ರಮ ಇತ್ತು, ಹೋಗಿದ್ದು. ಆವಾಗ ನಾನು ಕೇಳಿದೆ, ಗೌಡ್ರೆ ಈಗ ದೇವಸ್ಥಾನ ಶುರು ಮಾಡಿಬಿಡ್ಬೇಕು, ಮಣ್ಣಳ್ಳಿ ಗ್ರಾಮಸ್ಥರು ನಾವು ಎಲ್ಲಿರ್ತೀವಿ ಅಲ್ಲಿ ಅವರು ಅವತ್ತಿಂದ ಪಾಲಿಸ್ಕೊಂಡು ಬಂದಿದ್ದಾರೆ, ಅದೊಂದು ದೇವಸ್ಥಾನ ಮಾಡಿಬಿಡ್ಬೇಕು ಅಂತೇಳಿ ನಾನು ಕೇಳಿದೆ. ಆವಾಗ ಇವರೇನಂದ್ರು ಅಂದರೆ, ಈಗೆಲ್ಲಿ ಮಾಡೋಕ್ಕಾದ್ದು, ನೀನು ತಳ್ಳು, ಹಂಗೆ ಒಂದು 23ನೇ ಎಲೆಕ್ಷನ್ ಮುಗೀಲಿ, ಆಮೇಲೆ ಬೇಕಾದ್ರೆ ನೋಡೋಣ ಅನ್ನೋ ಮಾತನ್ನು ಹೇಳಿದ್ರು. ಆ ವಿಚಾರಕ್ಕೆ ಅವ್ರಿಗೂ ನನಗೂ ಒಂದು ಸ್ವಲ್ಪ ದೇವಸ್ಥಾನದ ವಿಚಾರಕ್ಕೆ ಗಲಾಟೆ ಆಯಿತು. ಮಣ್ಣಳ್ಳಿಯವರು ನಮ್ಗೆ ಬಿಡಲಿಲ್ಲ. ಇನ್ನು ನಾವೆಲ್ಲ ಆಶ್ವಾಸನೆ ಮಾಡಿದ್ದೀವಿ, ಕೊಟ್ಟಿದ್ದೀವಿ ಅಂತೇಳಿ ನಾನು ಎಲೆಕ್ಷನ್ಗೂ ಮುಂಚೆ 2023ಕ್ಕೂ ಮುಂಚೆನೇ ಬೇಸ್ಮಟ್ಟ ಮಾಡಿದೆ. ಬೇಸ್ಮಟ್ಟ ಮಾಡಿ ಎಲೆಕ್ಷನ್ ಬಂತು. ಸ್ವಲ್ಪ ಕಟ್ಟಡನೂ ಕಳಿಸ್ದೆ ನಾನೇ ಶುರು ಮಾಡಿ. ಆಮೇಲೆ 2023 ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ನನಗೆ ಬಿ ಫಾರಂ ಕೊಟ್ಟರು. ನಾನು ಎಲೆಕ್ಷನ್ ನಿಂತೆ, ಸೋತೆ. ಸೋತ ಮೇಲೆ ಒಂದು 6 ತಿಂಗಳು ಅವರು ಈ ಕಡೆ ಬರಲಿಲ್ಲ, ಮಣ್ಣಳ್ಳಿ ಗ್ರಾಮದವರು. ಆಮೇಲೆ ಒಂದು 6 ತಿಂಗಳು ಕಳೆದ ಮೇಲೆ ಇದೇ ತೋಟಕ್ಕೆ ಒಂದು 2-3 ಟಂಪ ಮಾಡ್ಕೊಂಡು ಬಂದರು ಅವರು. ಬಂದಾಗ ಹಿಂಗೆ ಗೌಡ್ರೆ ನಮ್ಮ ದೇವಸ್ಥಾನ ನಾವು ಈಗ 2 ಬಾರಿ ನಾವು ಜಾತ್ರೆ ಮಾಡೋದು ನಿಂತೋಯ್ತು, ಈಗ ದೇವಸ್ಥಾನ ಹಿಂಗೆ ಕಟ್ಟಿ ಅರಗಿಸ್ತಾ ನಿಂತಿದೆ, ಈಗ ನೀವು ಏನು ಮಾಡ್ತೀರಾ ನೀವು ಅಂತ ಕೇಳಿದಾಗ ಆವಾಗ ನಾನು ಅವ್ರನ್ನೂ ಜೊತೆಲಿ ಕಟ್ಕೊಂಡು ನಮ್ಮದು ಒಂದು 3-4 ಎಕರೆ ಜಮೀನಿತ್ತು ಅಲ್ಲಿ ಬೇರೆ ಕಡೆ. ಆ 3-6 ಎಕರೆ ಜಮೀನ ಮಾರಿ ನಾನು ಮಾತಿಗೆ ನಡ್ಕೊತೀನಿ ಕಣ್ರಪ್ಪ, ಕಟ್ಕೊಡ್ತೀನಿ ಅಂತೇಳಿ ಆ ದೇವಸ್ಥಾನನ 3-6 ಎಕರೆ ಆಸ್ತಿ ಮಾರಿ ಆ ದೇವಸ್ಥಾನನ ನಾನು ಕಟ್ಟಿ ಇವಾಗ ಜಾತ್ರೆಗೆ
8ರಿಂದ ಸ್ಟಾರ್ಟ್ ಆಗುತ್ತೆ. ಈ ಫೆಬ್ರವರಿ 8ರಿಂದ ಸ್ಟಾರ್ಟ್ ಆಗುತ್ತೆ. 9ಕ್ಕೆ ಉದ್ಘಾಟನೆ ಇದೆ. ಸುತ್ತೂರು ಸ್ವಾಮಿಗಳು, ಸಿದ್ಧಗಂಗಾ ಸ್ವಾಮಿಗಳು, ಹಲವಾರು ಸ್ವಾಮೀಜಿಗಳು ಬರ್ತಾರೆ. ನಾನು ಗ್ರಾಮದವ್ರಿಗೂ ಹೇಳಿದೆ, ನಾನು ಯಾವ ರಾಜಕಾರಣಿನೂ ಹಾಕಿಸ್ಬೇಡಿ ಅಂತ ಹೇಳೋನು ಅಲ್ಲ, ಇಂಥ ರಾಜಕಾರಣಿಗಳ ಹಾಕಿಸ್ಕೊಳ್ಳಿ ಅಂತ ನಾನು ಹೇಳೋನು ಅಲ್ಲ. ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಮಾಡಿ ಅಂತ ಹೇಳಿದೆ. ಆವಾಗ ಊರಲ್ಲೆಲ್ಲ ಕುತ್ಕ ತೀರ್ಮಾನ ಮಾಡಿ, ಏನು ಸ್ವಾಮಿಗಳು ಬರಲಿ, ಕಟ್ಟರ ಸಿದ್ದೇಗೌಡರನ್ನ ಹಾಕ್ಕೊಂಡು ನಾವು ದೇವಸ್ಥಾನ ಓಪನ್ ಮಾಡೋಣ ಅಂತೇಳಿ ಈಗ ಇದೇ ತಿಂಗಳು 8ನೇ ತಾರೀಕು ಪ್ರಾರಂಭ ಆಗುತ್ತೆ. 9ನೇ ತಾರೀಕು ಉದ್ಘಾಟನೆ, 10ನೇ ತಾರೀಕು ಬೆಳಗಿನ ಜಾವ ಕೊಂಡ ಆಗಿ ಜಾತ್ರೆ ಆಗುತ್ತೆ. ಆ ಥರ ವ್ಯವಸ್ಥೆ ಮಾಡಿ ಅವರು ಎಲ್ಲ ಕೆಲಸ, ಈಗ ಸಾಮ್ಯಾನ ಎಲ್ಲ ನಡೀತದ. 3 ದಿನ ಊಟದ ವ್ಯವಸ್ಥೆ, ಎಷ್ಟೇ ಸಾವಿರ, ಒಂದು 25-30 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಗೆ ಮಾಡಿದ್ವಿ. ಎಲ್ಲ ಅವರು ಗ್ರಾಮದವರು ಎಲ್ಲ ಹೊರಗಡೆ ಊರವರೆಲ್ಲ ತಗೊಬಂದು ಅಕ್ಕಿ, ಬೇಳೆ, ಸಕ್ಕರೆ, ಎಣ್ಣೆ, ತುಪ್ಪ ಎಲ್ಲ ತಗೊಬಂದು ಅಡುಕ್ತಾಯಿದ್ರು. ಈಗ ಒಂದು 150 ಮೂಟೆ ಅಕ್ಕಿ ಎಲ್ಲ ಬಂದಿದೆ. ಒಂದು 10 ಕ್ವಿಂಟಾಲ್ 12 ಕ್ವಿಂಟಲ್ ಬೇಳೆ, ಒಂದು 15 ಕ್ವಿಂಟಾಲು ಸಕ್ಕರೆ, ಒಂದು 15 ಕ್ವಿಂಟಲ್ ಸಕ್ಕರೆ, ಎಲ್ಲ ಪದಾರ್ಥ ತಗೊಂಬಂದು ಹಾಕ್ತಾಯಿದ್ದಾರೆ ಅಲ್ಲಿ ಜನ. 3 ದಿನ ಅಲ್ಲೇ ಅನುದಾನ ನಡೀತಿದೆ. ಆದ್ದರಿಂದ ಜೋಡಿ ಮಹದೇಶ್ವರ ಅನ್ನೋದು ಇಲ್ಲಿ ಎಲ್ಲೂ ಇಲ್ಲ. ನಾನೆಲ್ಲೂ ನೋಡಿಲ್ಲ, ಜೋಡಿ ಮಹದೇಶ್ವರ ಅನ್ನೋದನ್ನ ನಾನು ನೋಡಿಲ್ಲ. ಆದ್ದರಿಂದ ಭಗವಂತನಿಗೆ ನಾವು ಮಾತು ಕೊಟ್ಟಿದ್ದೀವಿ, ಆ ಗ್ರಾಮಸ್ಥರು ಅದೇ ರೀತಿ ನಮ್ಮ ಜೊತೆಲಿ ಹೊಂದಾಣಿಕೆ ಇದ್ದಾರೆ ಅಂತ ಹೇಳಿ ಆ ದೇವಸ್ಥಾನನ ಎಷ್ಟೇ ಕಷ್ಟ ಬಂದರೂ ನಿಲ್ಲಿಸಿದ ರೀತಿಲಿ ಅದನ್ನು ಕಟ್ಟಿಸಿ, ಆ ಸ್ವಾಮಿ ಜಾತ್ರೆ 3 ವರ್ಷ ನಿಂತೋಗಿತ್ತು. 3 ವರ್ಷ 4 ವರ್ಷ ಜಾತ್ರೆ ನಿಂತೋಗಿತ್ತು. ಈ ವರ್ಷ ಮಣ್ಣಳ್ಳಿ ಗ್ರಾಮದವರು ಅದ್ಧೂರಿಯಾಗಿ ಜಾತ್ರೆನ, ಗ್ರಾಮದ ಎಲ್ಲ ಬಣ್ಣ ಹೊಡ್ಕೊಂಡು ಎಲ್ಲ ಅದ್ಧೂರಿಯಾಗಿ